ಯಾವ ಊರ್ ಪಬ್ಲಿಕ್ ನೀನು ನಮ್ಮ ಆಫೀಸ್ ಒಳಗಡೆ ಯಾಕೆ ಬಂದೆ? ಪರ್ಮಿಷನ್ ಅದು ಬರೆಯೋದು ಓದಕ್ ಬರಲ್ಲ ನನಗೆ ಫಸ್ಟ್. ಒಂದ್ ನಿಮಿಷ ಸರ್, ವಿಡಿಯೋ ಮಾಡಂಗಿಲ್ವಾ ಸರ್? ಗೌರ್ಮೆಂಟ್ ಆಫೀಸರ್ ಸುಮ್ಮನೆ ಪೊಲೀಸ್ ಸ್ಟೇಷನ್ ಬಿಡಲ್ಲ, ಪೊಲೀಸ್ ಸ್ಟೇಷನ್ ಬಿಡಲ್ಲ. ಕೊಡಿ ನಿಮ್ದು. ಇಲ್ಲ ಇಲ್ಲ ಲೈವ್ ಇದೆ ಬಿಡಿ ಸರ್, ಲೈವ್ ಇದೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ. ಒಂದೆರಡು ನಿಮಿಷ ಸರ್, ನಮ್ಮ ಇದು ಬದನೆಕಾಯಿ ಬೇಡ, ನಾನು ನಿನ್ಗಿಂತ ಕೆಟ್ಟವರಿದ್ದೀನಿ. ಇಲ್ಲಿ ಬಂದಿದ್ಯಾ? ಈಗ ನಮ್ಮವರೆಲ್ಲ ಬರ್ತಾರೆ, ನಮ್ಮ ತಾಲೂಕವರು. ಯಾವ ಊರ್ ಪಬ್ಲಿಕ್ ನೀನು? ಯಾವ ಊರ್ ಪಬ್ಲಿಕ್ ನೀನು ನಮ್ಮ ಆಫೀಸ್ ಒಳಗಡೆ ಯಾಕೆ ಬಂದೆ? ಪರ್ಮಿಷನ್ ಅದು ಬರೆಯೋದು ಓದಕ್ ಬರಲ್ಲ ನನಗೆ ಫಸ್ಟ್. ನೋಡಿದ್ರ ಈ ಪುಣ್ಯಾತ್ಮ ಕುಳಿತು ಕಚೇರಿಯಲ್ಲಿ ಮಾತನಾಡೋದ? ಇವರು 2024ರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಲೋಕೋಪಯೋಗಿ ಇಲಾಖೆಯ ಪ್ರಭಾಕರ್ ಅಂತ ನೋಡಿ ಇವನ ದರ್ಬಾರ್ನ. ಯಾವ ಊರ್ ಪಬ್ಲಿಕ್ ನೀನು? ಯಾವ ಊರ್ ಪಬ್ಲಿಕ್ ನೀನು ನಮ್ಮ ಆಫೀಸ್ ಒಳಗಡೆ ಯಾಕೆ ಬಂದೆ? ಈ ತುರುವೇಕೆರೆಯ ಲೋಕೋಪಯೋಗಿ ಇಲಾಖೆಗೆ ಪ್ರಶ್ನೆ ಮಾಡಲು ಹೋದ್ರೆ ಪೊಲೀಸ್ ಠಾಣೆಗೆ ಕೂರಿಸ್ತೀನಿ ಅಂತ ಅಧಿಕಾರಿಗಳು ಧಮ್ಕಿ ಬೇರೆ ಹಾಕ್ತಾರೆ. ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ರಿ. ಬೇರೆ ಹೊಲಗಾರ ಮಾತಾಡಿದ್ರೆ ಪೊಲೀಸ್ ಕಳಿಸ್ತೀನಿ. ಆಫೀಸರು ಇವರ ಕಚೇರಿಗೆ ಹೋಗ್ಬೇಕು ಅಂದ್ರೆ ಪಬ್ಲಿಕ್ ಸಹ ಐಡಿ ಕಾರ್ಡ್ ಹಾಕ್ಬೇಕಂತೆ. ಏನ್ ಸ್ಟೋರಿ, ಏನ್ ಸುದ್ದಿ ಅಂತ ಕುತೂಹಲ ಆಗ್ತಾ ಇದೆಯಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. 2023-24ನೇ ಸಾಲಿನಲ್ಲಿ SCPTSP ಹಣ ದುರುಪಯೋಗವಾಗಿರುವ ಹಿನ್ನೆಲೆಯಲ್ಲಿ ಇವರ ಕಚೇರಿಗೆ ಮಾಹಿತಿ ಕೇಳಿದ್ದರು. ಮಾಹಿತಿ ಕೊಡದ ಇವರು ಮಾಹಿತಿ ಕೊಟ್ರೆ ನಮ್ಮ ಹಗರಣ ಹಾಗೂ ಪರಿಶಿಷ್ಟ ಜಾತಿಗೆ ಅನ್ಯಾಯವಾಗಿರುವ ಬಗ್ಗೆ ಬೆಳಕಿಗೆ ಬರುತ್ತೆ ಅಂತ ಮಾಹಿತಿ ಕೊಡದೆ ಕರ್ನಾಟಕ ಜೈ ಭೀಮ್ ಚಳುವಳಿಯ ರಾಜ್ಯಾಧ್ಯಕ್ಷರಾದ ಶಿವಶಂಕರ್ಗೆ ದಿನಾಂಕ 23 ಆಗಸ್ಟ್ 2024ರಂದು ಧಮ್ಕಿ ಹಾಕಿದ ಲೋಕೋಪಯೋಗಿ ಇಲಾಖೆ ತುರುವೇಕೆರೆ ಉಪವಿಭಾಗದ AEE ಪ್ರಭಾಕರ್ ಹಾಗೂ ಸಹಾಯಕ ಇಂಜಿನಿಯರ್ ಕಣ್ಮಣಿ ದುಂಡಾವರ್ತನೆ ತೋರಿದರು. ಇದಾದ ನಂತರ ಪೊಲೀಸ್ ಠಾಣೆಗೂ ಸಹ ಕಂಪ್ಲೇಂಟ್ ಕೊಟ್ಟಿದ್ರು. ನಡೆದ ವಾಸ್ತವವನ್ನ ತುರುವೇಕೆರೆ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರು ನೀವು ಕಾನೂನು ಹೋರಾಟ ಮಾಡಿ ಎಂದು ಕಳುಹಿಸಿದರು. ಇದನ್ನು ಎಡೆಬಿಡದ ಯಾವುದಕ್ಕೂ ಹೆದರದೆ ಕಾನೂನು ಹೋರಾಟ ಮಾಡಲು ಶಿವಶಂಕರ್ 1 ವರ್ಷಗಳ ತನಕ ಕಾದು ಮಾಹಿತಿ ಆಯೋಗದಲ್ಲಿ ದಾಖಲೆ ಪಡೆದರು. ನಂತರ ದಾಖಲಾತಿಗಳನ್ನು ನೋಡಿದರೆ ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ಕೆಲಸ ನಿರ್ವಹಿಸದೆ ಜನಪ್ರತಿನಿಧಿಗಳು ತೋರಿಸಿರುವ ಜಾಗದಲ್ಲಿ ಬೇರೆ ವರ್ಗದ ಜನಾಂಗದ ಕಾಲೋನಿಗಳಿಗೆ ಕೆಲಸ ಮಾಡಿರುವುದು ಗೊತ್ತಾಗಿರುತ್ತದೆ. ಆ ಮಾಹಿತಿಯೆಲ್ಲ ಕ್ರೋಢೀಕರಣ ಮಾಡಿ ತುಮಕೂರಿನ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಾದ ರಾಜುಗೆ ದೂರು ಅರ್ಜಿ ಕೊಟ್ಟು ಸಂಘಟನೆಯೊಂದಿಗೆ ಜಂಟಿಯಾಗಿ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿ ಸಾರೆಂದ್ರೆ ಈ ಪುಣ್ಯಾತ್ಮ ನೀವು ಹೇಳಿದಂತೆ ತನಿಖೆ ಮಾಡೋಕೆ ಆಗಲ್ಲ ಎಂದನಂತೆ. ಸರ್, ಪರವಹಿಸ್ಕೊಂಡು ಮಾತಾಡ್ತಾರೆ. ಒಂದ್ ನಿಮಿಷ ಸರ್, ವಿಡಿಯೋ ಮಾಡಂಗಿಲ್ವಾ ಸರ್? ಗೌರ್ಮೆಂಟ್ ಆಫೀಸರ್ ಸುಮ್ಮನೆ ಪೊಲೀಸ್ ಸ್ಟೇಷನ್ ಬಿಡಲ್ಲ, ಪೊಲೀಸ್ ಸ್ಟೇಷನ್ ಬಿಡಲ್ಲ. ಕೊಡಿ ನಿಮ್ದು. ಇಲ್ಲ ಇಲ್ಲ ಲೈವ್ ಇದೆ ಬಿಡಿ ಸರ್, ಲೈವ್ ಇದೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ, ಸಮಸ್ಯೆ ಇಲ್ಲ. ಅರ್ಥ ಆಯ್ತಾ? ವಿಡಿಯೋ ಮಾಡಿ, ವಿಡಿಯೋ ಯಾಕೆ ಮಾಡಬಾರ್ದು? ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಸರ್. ಅವ್ರು ನಿಮ್ಮ ಹತ್ರ ಇದೆ, ನಾವು ನಿಮಗೆ ಕೊಡ್ಬೇಕು. ನೀವು ರೈಟಿಂಗ್ ಅಲ್ಲಿ ಕೇಳಿ, ನಾವು ರೈಟಿಂಗ್ ಅಲ್ಲಿ ಕೊಡ್ತೀವಿ. ನೀವು ರೈಟಿಂಗ್ ಅಲ್ಲಿ ಕೇಳಿ ಸರ್, ರೈಟಿಂಗ್ ಅಲ್ಲಿ ಕೊಡ್ತೀವಿ. ನೀವು ರೈಟಿಂಗ್ ಅಲ್ಲಿ ಕೇಳಿ, ನಾವು ರೈಟಿಂಗ್ ಅಲ್ಲಿ ಕೊಡ್ತೀವಿ. ನಾವು ನಿಮಗೆ ರೈಟಿಂಗ್ ಅಲ್ಲಿ, ನೀವು ನಮಗೆ ಪರ್ಮಿಷನ್, ನೀವು ರೈಟಿಂಗ್ ಅಲ್ಲಿ ಕೇಳಿ ಸರ್. ಅಲ್ಲೇ ಕೊಟ್ಟಿದ್ದೀವಲ್ಲ ಸರ್. ನೀವು ಇಲ್ಲ ಅಂತ ಹೋಗಿ ಕಂಪ್ಲೇಂಟ್ ಕೊಡಿ. ಇಲ್ಲೇ ಇದೆ, ಏನಿಲ್ಲ, ದೂರ ಏನಿಲ್ಲ, ಕರೀರಿ ಸರ್. ನೋಡ್ಬಿಟ್ಟು ಇಲ್ಲೇ ಕಲ್ ಮಾಡಿ ನಾನೇ ಕರಿತೀನಿ ಬಿಡಿ, ಪೊಲೀಸರಿಗೆ ನಾನೇ ಕರಿತೀನಿ. ನೀವೇ ಟೆನ್ಷನ್ ಕಾಣ್ತೀರಾ? ತಗೊಂಡೋಗಿ SC ST ಫಂಡ್ ತಗೊಂಡೋಗಿ ಎಲ್ಲ ಜನರಲ್ ಕ್ಯಾಟಗರಿಗೆ ಹಾಕಿರ್ತವೆ ಅಮೌಂಟ್ಗಳು ತಗೊಂಡೋಗಿ ಒಂದೇ ಒಂದು ನಾಮಫಲಕ ಇಲ್ಲ. ಒಂದೊಂದು ಕಾಮಗಾರಿ 25-30 ಲಕ್ಷ ತನಕ ಇದೆ. 5,000 ಖರ್ಚು ಮಾಡೋದು ನೇಮ್ ಬೋರ್ಡ್ ಹಾಕಕ್ಕಾಗಲ್ಲ. ಅವ್ರು ಯಾರು ಅಂತ ಗೊತ್ತಾಗಬೇಡ ನಮ್ಗೆ. ಇದೇ ಗುಪ್ತಚರ ಇಲಾಖೆನ ತಮ್ಮದು. 24ರಿಂದ ಫೈಟ್ ಮಾಡ್ತಾ ಅಯೋಗ್ಯರು ನಮಗೆ ಡಾಕ್ಯುಮೆಂಟ್ಸ್ ಕೊಡದ ಕೇಳಿಸ್ಕೊಳ್ಳಿ. ಅಯೋಗ್ಯ ಡಾಕ್ಯುಮೆಂಟ್ಸ್ ಕೊಡದ 1 ವರ್ಷ ಮಾಹಿತಿ ಆಯೋಗದಲ್ಲಿ ಸೈಕಲ್ ಹೊಡೆದಿದ್ದೀವಿ ನಾವು.
ನೀವು ಹಾಕಂಗಿಲ್ವಾ? ಬೋರ್ಡ್ ಒಂದು ಕೊಟ್ಟು ಸಾಕು, ಐಡಿ ಕಾರ್ಡ್ ಹಾಕಂಗಿಲ್ವಾ ನೀವು? ಹೇಳಿ ಏನಾಗಬೇಕು? ಏನಾಗಬೇಕು ಅಂತಾರೆ ಸರ್, ನಿಮ್ಗೆ 2-3 ಸಲ ಲೆಟರ್ ಕೊಟ್ಟಿದ್ದೀನಿ. SCP TSP ವಿಲೇಜ್ದು ತುರುವೇಕೆರೆದು ತಾವುಗಳು ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ದೀನಿ. ಅವರೆಲ್ಲ ತಗೊಂಡೋಗಿ ಹಾಕ್ಬಿಟ್ರೆ SCP TSP ವರ್ಕ್ಗಳನ್ನ ನಾವು ನಿಮ್ಗೆ ಆನ್ಸರ್ ಮೇಲೆ ಆನ್ಸರ್ ಕೇಳ್ತಾ ಇದ್ದೀವಿ, ನೀವು ಆನ್ಸರ್ ರೀಪ್ಲೈ ಅಂತ ಬರ್ತಿದ್ದೀರಾ? ಹೌದು, ಒಂದಿನ ಎಕ್ಸಿಕ್ಯೂಟಿವ್ AW ಮಾಡಿದ್ರು ಸರ್ ಏನಂತ ಮಾಡಿ AW ಕೆಲಸ ಆಗಿದೆ ಸರ್ಟಿಫೈ ಮಾಡಿದ್ರೆ ಸರ್, ಒಂದ್ ನಿಮಿಷ ನೀವು ಅದನ್ನ ಕಳ್ಸ್ಕೊಟ್ಟಿದ್ದೀರಾ? ನೀವು ಅವತ್ತು ಫೋನ್ ಮಾಡಿದಾಗ ಏನು ಹೇಳಿದ್ರ? ರಿಪ್ಲೈ ಕೊಟ್ಟಿದ್ದೀನಿ. ಶಿವಶಂಕರ್ ನೀವು ಹೇಳ್ದಂಗೆ ತನಿಖೆ ಮಾಡಕ್ ಬರಲ್ಲ ಅಂತ ಹೇಳಿದ್ರ ಅಲ್ವಾ? ತನಿಖೆಗೆ ಬೇರೆ ಸಂಸ್ಥೆ ಇದೆ ಸರ್. ಅಲ್ಲ ಕೇಳ್ಕೊಳ್ಳಿ. ತನಿಖೆ ಅಂದ್ರೆ ಇಂಪ್ಲಿಮೆಂಟ್ ಮಾಡೋದ್ರೆ ತನಿಖೆ ಮಾಡಲ್ಲ. ಹ್ಮ್. ಈ ಡಿವಿಷನ್ ಕೆಲಸ ಆಗಿದ್ರೆ ಈ ಡಿವಿಷನ್ ತನಿಖೆ ಮಾಡಲ್ಲ. ತಿಳ್ಕೊಳ್ಳಿ. Okay. ಅರ್ಥ ಆಯ್ತಾ? ತನಿಖೆಗೆ ಬೇರೆ ಇದೆ. ಕೆಲಸ ಆಗಿದೆ ಇಲ್ವಾ ಅಂತ ಹೇಳೋದು ಪ್ರೈಮಾ ಫೇಷಿಯಲ್ಲಿ ನಾನು ರಿಪೋರ್ಟ್ ಕಾಲ್ ಮಾಡಿದ್ದೀನಿ. ನೀವು ಹೇಳ್ತಾ ಇರೋದು 23 ಇಸ್ವಿದು. ಅವತ್ತಿದ್ದ AW ಇಲ್ಲ ಈಗ. ಈಗಿರೋ AW ರೆಫರ್ ಮಾಡಿ. ಸರ್ ಒಂದ್ ನಿಮಿಷ ಪೂರ್ತಿ ಕೇಳ್ಕೊಳ್ಳಿ. ಸರ್, ಒಂದ್ ನಿಮಿಷ ನಾನು ಹೇಳೋದು ಪೂರ್ತಿ ಕೇಳ್ಕೊಳ್ಳಿ. ಅವತ್ತಿನ AW ಇಲ್ಲ ಸರ್. ಇವತ್ತಿನ AW ಕೆಲಸ ಆಗಿದೆ ಕೊಟ್ಟಿದ್ದಾರೆ. ಅವರೇ ಸೆಕ್ಷನ್ ಆಫೀಸರ್ ಆಗಿ ಇವತ್ತು ಪ್ರಮೋಷನ್ ಆಗಿ AW ಆಗಿದ್ದಾರೆ. ಅವ್ರು ಪ್ರಮೋಷನ್ ಆಗಲಿ ಕೊಡ್ತಿರೋದು ನಾವಲ್ಲ, ಸರ್ಕಾರ ಕೊಟ್ಟಿರೋದು. ಅದನ್ನ ಸರ್, ಅಲ್ಲ, ಕೇಳಿಸ್ಕೊಳ್ಳಿ. ಅವ್ರ ಗಮನಕ್ಕೆ ಇಲ್ದದ್ದು ಯಾವ್ದು ಆಗಿಲ್ಲ. ನಾವು ನಿಮ್ಮ ಹತ್ರ ಕೊಟ್ಟಿರೋದೇನು ಸರ್? ಜಂಟಿಯಾಗಿ ತನಿಖೆ ಮಾಡಿ. ನಿಮ್ ಕೈಲಿ ಆದ್ರೆ ತನಿಖೆ ಮಾಡ್ತೀವಿ ಅನ್ಬೇಕು, ಇಲ್ಲ ಮಾಡಕ್ ಆಗಲ್ಲ ಅನ್ಬೇಕು. SCP TSP ಅವ್ರು ಯಾರು ಯಾವ್ದಾದ್ರೂ ಆಗ್ಲಿ. ಕೇಳಿಸ್ಕೊಳ್ಳಿ. ಮಾಡಿ. ಯಾರು ತಾತ ಮುದ್ದು ಕೇಳ್ತಾರ, ನಮ್ಮ ತಾತ ಮುದ್ದು ನಾವು ಕೇಳ್ತಾರೋ SCP TSP ವರ್ಗು ಅದೇ ಗ್ರಾಮ ಹೇಳ್ತಿರೋದು. ನಾನು ಕೊಟ್ಟಿರೋ ರಿಪ್ಲೈ ನಿಮ್ಗೆ ಸ್ಯಾಟಿಸ್ಫೈ ಇಲ್ವಾ? ನಮ್ಮ ಮೇಲ್ಗಡೆ ಅಧಿಕಾರಿ ಅಪ್ರೋಚ್ ಮಾಡಿ. ಮೇಲ್ಗಡೆ ಸರ್, ನಾನು ನಿಮ್ಗೆ ಒಂದು ಅರ್ಜಿ ಕೊಟ್ಟಿದ್ದೀನಿ. ಉತ್ತರ ಕೊಟ್ಟಿದ್ದೀನಿ. ಈಗ ಕೊಟ್ಟಿಲ್ಲ. ಈ ಅರ್ಜಿಗೆ ಉತ್ತರ ಕೊಡಿ ಸರ್. ಯಾವ ಅರ್ಜಿಗೆ? ಈ ಅರ್ಜಿಗೆ ಉತ್ತರ ಕೊಡಿ ಕೊಟ್ಟಿದ್ದೀನಿ ಸರ್. ಈ ಅರ್ಜಿಗೆ ಉತ್ತರ ಕೊಡಿ. ನಾನು ಕೊಟ್ಟಿದ್ದೀನಿ. ಸರ್, ಕೇಳಿಸ್ಕೊಳ್ಳಿ. ನೀವು ಕೊಟ್ಟಿದ್ದೀನಿ. ನೀವು ಕೊಟ್ಟಿರೋ ಅರ್ಜಿ ಇಲ್ಲಿದೆ ಸರ್. ನಮ್ದು ಉಲ್ಲೇಖ ಹಾಕಿಲ್ಲ ಈಗ. ಹೌದಾ? ಈ ಡೇಟ್ ಉಲ್ಲೇಖ ಹಾಕಿಲ್ಲ. ಇಲ್ಲಿ 4-5 ಹಾಕಿದ್ದೀರಾ ಇಲ್ಲಿ ಇಷ್ಟು ಹಾಕಿದ್ದೀನಲ್ಲ. ಸರ್? 4-5 ಉಲ್ಲೇಖ ತೋರಿಸಿ ಸರ್ ನೀವು. ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ ಆ ವರ್ಗ ಬಗ್ಗೆ. ಸರ್, ಅಲ್ಲ, ಒಂದ್ ನಿಮಿಷ. ಸ್ಯಾಟಿಸ್ಫೈಡ್ ಇಲ್ವಾ? ಯಾವುದು? ಇದು ನಿಮ್ಗೆ ನಾವು ಕೊಟ್ಟಿದ್ದೀವಿ ಸರ್, ಸರ್. satisfied ಅಲ್ಲ. ನೀವು ಕೆಲವು ಭ್ರಷ್ಟ ಅಧಿಕಾರಿಗಳನ್ನ ತಪ್ಸಕ್ ನೋಡ್ತಾ ಇದ್ದೀರಿ. ಇಲ್ಲ. ಅಷ್ಟು ಸಮಂಜಸ ಉತ್ತರ ಕೊಟ್ಟಿದ್ದೀವಿ. ಯಾಕೆ ಉತ್ತರ ಕೊಡ್ತಾ ಇಲ್ಲ ನೀವು? ನಾನು ಕೊಟ್ಟಿರೋದು ಸರಿ ಇದೆ. ಯಾವುದು? ನಾನು ಕೊಟ್ಟಿರೋದು ಸರ್, ಸರಿ. ಈಗ ನಮ್ಮ ಲೆಟರ್ ಉತ್ತರ ಕೊಡಿ ಸರ್ ನೀವು. ಉತ್ತರ ಕೊಟ್ಟಿದ್ದೀನಿ. ಇಲ್ಲಿದೆ ನೋಡಿ ನಮ್ಮ ಹತ್ರ. ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇದು ನಮ್ಗೆ ಗೊತ್ತು ನೀವು ಮಾಡಿದ್ರಿ ಅಂತ, ಅದಕ್ಕೆ SCP TSP ಕೋಶಕ್ಕೆ ಹಾಕಿದ್ದೀವಿ. ಎನ್ಕ್ವೈರಿ ಮಾಡಿಸ್ತೀವಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾವು ಕೇಳ್ತಾ ಇರೋದು 4-5 ಲೆಟರ್ ಕೊಟ್ಟಿದ್ದೀವಲ್ಲ ನಿಮ್ಗೆ. ಈ ಕೋಶಕ್ಕೆ ಸರ್, ಒಂದ್ ನಿಮಿಷ ಸರ್. ಕೋಶಕ್ಕೆ ಕೊಟ್ಟಿದ್ದೀವಿ. ಕೋಶಕ್ಕೆ ಕೊಡಲಿಲ್ಲ ಅಂದ್ರೆ ನಾವು ಹೈಕೋರ್ಟ್ಗೂ ಹಾಕ್ತೀವಿ. ಯಾಕಂದ್ರೆ ನೋಡಿ, ನಿಮ್ಮಂತವ್ರು ಭ್ರಷ್ಟ ಅಧಿಕಾರಿಗಳು ಸಪೋರ್ಟ್ ಮಾಡಿರೋ ತಕ್ಕ ನಮ್ಮಂತ ಹೋರಾಟ ಮಾಡ್ತಾನೆ ಇರ್ತೀವಿ. ಕೇಳಿಸ್ಕೊಳ್ಳಿ. ನಾವು ಕೇಳ್ತಾ ಇರೋದೇನು 4-5-26 ನಿಮ್ಗೆ ಅರ್ಜಿ ಕೊಟ್ಟಿದ್ದೀವಾ? ಇದಕ್ಕೂ ರಿಪ್ಲೈ ಕೊಡಿ ಸರ್ ನಮ್ಗೆ. ನಾನು ಕೊಟ್ಟಿದ್ದೀನಿ ರಿಪ್ಲೈ. ಇಲ್ಲ ಅಂದ್ರೆ ರಿಪ್ಲೈ. ಸರ್, 4-5ಕ್ಕೆ ರಿಪ್ಲೈ ಕೊಡಿ ಸರ್. ನಾನು ಕೊಟ್ಟಿದ್ದೀನಿ. ನನ್ನ ರಿಪ್ಲೈ ಇಲ್ಲಿದೆ. ಇಲ್ಲೂ ರಿಪ್ಲೈ ಕೊಟ್ಟಿದ್ದೀನಿ. ಸರ್, ಒಂದ್ ನಿಮಿಷ ಸರ್. ಎರಡು ಉಲ್ಲೇಖ ಇಲ್ಲ ಸರ್ ಇದರಲ್ಲಿ. ನಾನು 4-5 ತೋರಿಸಿ ಸರ್. ಆ ಕಾಮಗಾರಿ ಬಗ್ಗೆ ಕೊಟ್ಟಿದ್ದೀನಿ. ನಮ್ಮ ಸರ್, ಆ ಕಾಮಗಾರಿ ಬಗ್ಗೆ ಅಲ್ಲ ಸರ್ ನಾವು ಕೇಳ್ತಾರ ನೋಡಿ ಸರ್. ಕೊಟ್ಟಿರೋದು ಯಾವಾಗ ಸರ್? 2-3-26 ಸ್ವೀಕೃತಿ ದಿನಾಂಕ ಹೇಳ್ತಾ ಇದ್ದೀರಾ. ಹೌದು. ನಾವು ಕೇಳ್ತಾ ಇರೋದು ಯಾವಾಗ? ತಾವು ಕನ್ಫ್ಯೂಸ್ ಮಾಡ್ಕೊಬೇಡಿ. ನಾವು ಕೇಳ್ತಾ 4-5-26 ಅರ್ಜಿದು ಇದು ಕೊಡಿ ಸರ್ ಅಂತ ಕೇಳ್ತಾರ ನಾವು. ಉತ್ತರ ಕೊಡಿ. ಅದಕ್ಕೆ ಉತ್ತರ ಕೊಡಿ ಸರ್. ಇದೇ ವಿಷಯ ಅದು ಇದೆ. ಎರಡು ಒಂದು ವಿಷಯ ಉತ್ತರ ಕೊಟ್ಟಿದ್ದೀನಿ ನಾನು. ಸರ್, ಉತ್ತರ ಒಂದೇ, ವಿಷಯ ಒಂದೇ. ಕೇಳಿಸ್ಕೊಳ್ಳಿ. ವಿಷಯ ಒಂದೇ. ಇದೇ ವಿಷಯ ಸರ್, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈಶ್ವರ ಕೊಟ್ಟನ್ನು ಪಾರ್ವತಿಗೆ, ಪಾರ್ವತಿ ಹೇಳೋದು ಪಾಪನಿಗೆ. ಕೆಲಸ ನಮಗೆ ಬೇಕಾಗಿಲ್ಲ. ಪೋಸ್ಟ್ ಮ್ಯಾನ್ ಕೆಲಸ ಬೇಕಾಗಿಲ್ಲ. ನಾವು ಕೇಳ್ತಾ ಇರೋದನ್ನ ಸ್ಪಷ್ಟವಾಗಿ 4-5-26 ಉಲ್ಲೇಖ ಮಾಡಿದಂಥದ್ದು ಈಗ ಒಂದು ಲೆಟರ್ ಸೇರಿಸ್ಬಿಟ್ಟು ಕೊಡಿ ನೀವು ಸರ್. ಕೊಡ್ತೀನಿ ಬಿಡಿ. ಯಾವ ಕೊಡ್ತೀರಾ? ಕೊಡ್ತೀನಿ. ಯಾವ ಕೊಡ್ತೀರಾ ಸರ್? ಕೇಳ್ತಾ ಇದ್ರಿ ನಾವು ಕೊಟ್ಟಿವಿ ರಿಪ್ಲೇಸ್ ಇನ್ನೂ ಬೇಕು ಅಂತ ಕೊಡ್ತೀನಿ ಬಿಡಿ. ಸರ್, ಕೊಡಬೇಕು. ಯಾವ ಕೊಡ್ತೀರಾ? ಮುಂದಿನ ನಾನು ನಿಮ್ ಜವಾನ್ರ ಎಷ್ಟು ದಿವಸ ತಿರ್ಗ ಎಷ್ಟು ದಿವಸ ತಿರ್ಗ ನಿಮ್ಮ ಹತ್ರ? ಅವೆಲ್ಲ ಮಾತಾಡ್ತೀವಿ ಸರ್. ಹೌದು ಸರ್, ನಾವು ಪಬ್ಲಿಕ್ ಸರ್ ನಾವು ಮಾತಾಡ್ತೀವಿ ಸರ್. ಹಂಗೆಲ್ಲ ಸರ್, ಮಾತಾಡ್ತೀವಿ. ಕೇಳಿಸ್ಕೊಳ್ಳಿ. ನಿಮ್ಮ ಟೈಮಿಂಗ್ ಪ್ರಕಾರ ಸಾರ್ವಜನಿಕರ ಸಂದರ್ಶನ ಸಮಯ 4 ಗಂಟೆ ಮೇಲೆ ಬಂದಿರೋದು. ಅರ್ಥ ಆಯ್ತಾ? ನೀವು ಬೋರ್ಡ್ ಹಾಕಿದಿರಲ್ಲ. ನಾವೇ ಬರಬೇಡಿ ಅಂತ ಹೇಳಿ. ಅಲ್ಲ, ಬೋರ್ಡ್ ಹಾಕಿದಿರಲ್ಲ. ಯಾಕೆ ಗೊತ್ತಾ? ಬರಬೇಡಿ ಅಂತ ಹೇಳಿಲ್ಲ ಸರ್. ಕೇಳಿಸ್ಕೊಳ್ಳಿ. ಇಲ್ಲಿ ನೀವು ತುರುವೇಕೆರೆ ಭ್ರಷ್ಟ ಅಧಿಕಾರಿಗಳನ್ನ ಕಾಪಾಡಕ್ ಹೋಗ್ತಾ ಇದೀರ. ಅಲ್ಲಿ ನಡೆದಿರೋ ವಿಚಾರ ಗೊತ್ತಿದೆ ನಿಮ್ಗೆ ಸರ್. ನಮ್ಮ ಒಂದು SCP TSP ವರ್ಗು ಜನಾಂಗದಲ್ಲಿ ಹಾಕೋದ್ ಬಿಟ್ಬಿಟ್ಟು ಬೇರೆ ಜನಾಂಗದಲ್ಲಿ ಹೋಗಿ ಕಾಮಗಾರಿನ ನಿರ್ವಹಣೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ನಿಮ್ಮಲ್ಲಿ ಕೊಟ್ರೆ ನಮ್ಗೆ ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಯಥಾ ಪೋಸ್ಟ್ ಮ್ಯಾನ್ ಕೆಲಸ ಮಾಡಿದ್ದೀರಾ ನೀವು. ನೋಡಿ, ಯಥಾ ಗೊತ್ತಾಕಿದ್ದೀರಾ. ಈ ತನಿಖೆ ಮಾಡೋ ಆಫೀಸ್ ಬೇರೆ ಸರ್. ಲೆಟರ್ ಕೊಡಿ ಸರ್ ನೀವು. ಸರ್, ತನಿಖೆ ಮಾಡುವಂತ ಆಫೀಸ್ ಬೇರೆ ಅಂತ ಕೊಡಿ ಸರ್ ನಮ್ಗೆ. ನಾನು ಕೊಟ್ಟಿದ್ದೀನಿ. ಈ ರಿಪ್ಲೈ ಕೊಟ್ಟಿದ್ದೀರಿ ಸರ್. ನಾನು ರಿಪ್ಲೈ ಮಾಡಿ ನಿಮ್ಮನ್ನ ಏನ್ ಸರ್ ಮಾಡಕತ್ತ ನಾವು? ಈ ರಿಪ್ಲೈ ಕೊಟ್ಟಿದ್ದೀನಿ. KCSCR ಅಡಿಯಲ್ಲಿ ಏನು ಬರ್ತಾ ಕರ್ನಾಟಕ ಸೇವಾ ನಾಗರಿಕ ನಿಯಮ ಒಳಗಿರೋ ಪ್ರಕಾರ ಅವರೇ ಮಾಡ್ತಾರೆ. ನಾವು ಏನ್ ಮಾಡ್ತಾರೋ ಮಾಡಿ ಅನ್ನೋದು ನಾವು ದೌರ್ಜನ್ಯ ಮಾಡಕ್ ಬಂದಿಲ್ಲ.
ನಾವು ಕೇಳ್ತಾ ಇರೋದು ನಾನು ನ್ಯಾಯಪರ. ಕೊಟ್ಟಿದ್ದೀನಿ. ಇದರಲ್ಲಿ ಈ ರಿಪ್ಲೈ ಇಲ್ಲ ಅಂದ್ರೆ ಏನ್ ಬೇಕು ಇನ್ನೊಂದು ಬರ್ಕೊಡಿ ಲೆಟರ್. ಏನಂತ ಇದರಲ್ಲಿ ಸರ್ ಬರ್ದಿದ್ದೀನಿ ಇದು ಎಲ್ಲ. ಕೊಡಿ ಸರ್, ನಾವು ಬರ್ಕೊಡಕ್ಕೆ ಸ್ಟೇಷನ್ ಎಲ್ಲ ಯಾವಾಗ ಹೋದಾಗ NCB ಇನ್ನೊಂದು ಬರ್ಕೊಡಿ, ಕರೆದ್ಬಿಟ್ಟು ವಿಚಾರಣೆ ಮಾಡ್ತೀವಿ ಅನ್ನೋ ಸ್ಟೇಷನ್ ಎಲ್ಲ ಇದೆ ನೋಡಿ. 4/5/24 ಸ್ವಾಮಿ ಇದೇ ವಿಷಯ ಇದೆ, ವಿಷಯ ಬದಲಾವಣೆ ಇದೆ ನೋಡಿ. ವಿಷಯ ಬದಲಾವಣೆ ಆಗಿದ್ದು ಉಲ್ಲೇಖ ಹಾಕಿ ಡೇಟ್ ಹಾಕಿಲ್ಲ ನೀವು. ಡೇಟ್ ಹಾಕಿ ನಮ್ಮ ಕೈಲಿ ಆಗಲ್ಲ, ನಮ್ಮ ಕೈಲಿ ತನಿಖೆ ಮಾಡಕ್ ಆಗಲ್ಲ. ನೀವು ಹೇಳ್ದಂಗೆ ಅದು ಇನ್ನೊಂದು ಇದಿದೆ, ತನಿಖಾ ಸಂಸ್ಥೆ ಬೇರೆ ಇದೆ ಅಂತ ಕೊಡಿ ಲೆಟರ್ ನಮ್ಗೆ. ನಾನು ಕೊಟ್ಟಿದ್ದೀನಿ ರಿಪ್ಲೈ. ಎಲ್ಲಿ ಕೊಟ್ಟಿದೆ ಸರ್? ಇಲ್ಲೇ ಇದೆಯಲ್ಲ ರಿಪ್ಲೈ ಸರಿ ಇಲ್ಲ ಅಂತಿದ್ರೆ ಇನ್ನೊಂದು ಕೊಡಿ ಲೆಟರ್. ರಿಪ್ಲೈ ಸರಿ ಇಲ್ಲ ಅಂತ ಕೊಡಿ. ಫಸ್ಟ್ ಇದು ಕೊಡಿ ಸರ್ ನೀವು. ನಾವು ಯಾಕೆ ಸರ್ 4 ಇದಕ್ಕೆ ಕೊಟ್ಟಿರೋ ರಿಪ್ಲೈ ಕೊಡಿ ಸರ್ ನೀವು. ಎಷ್ಟೊತ್ತಿ ಸರ್ ನಿಮ್ಮ ಆಫೀಸ್ ಎಲ್ಲಿ ತೋರಿಸಿ ಸರ್ ನೀವು, ದಯವಿಟ್ಟು ತೋರಿಸಿ ಸರ್ ನೀವು. ನೀವು ಕೊಟ್ಟಿದ್ರೆ ಅರ್ಜಿ ಸಂಖ್ಯೆ ಸೇರಿಸಿ ಮುಗಿದೋಗಿತ್ತಲ್ಲ ಸರ್, ಅದು ಅರ್ಜಿ ಸಂಖ್ಯೆ ಸೇರಿಸಿಲ್ಲ ನೀವು. ಸರ್ ಈಗ ಎಲ್ಲ ಇಲ್ಲೇ ಕುಂತಿದ್ದಾರಲ್ಲ ಸರ್. ಯಾರೆಲ್ಲ ಕೂತಿದ್ರು? ಅಲ್ಲ ಈಗ ಕೇಳಿ ಅವ್ರು ಕೂತಿರೋದು ಸರ್, ಒಂದ್ಸರಿ ಅವ್ರಿಗೆ ಒಪ್ಸಿ ನ್ಯಾಯ ಕೊಡ್ಸೋದು ಇದೆ. ನ್ಯಾಯ ಕೊಡ್ಸ್ಬೇಕು. ತಗೊಂಡೋಗಿ SC ST ಫಂಡ್ ತಗೊಂಡೋಗಿ ಎಲ್ಲ ಜನರಲ್ ಕ್ಯಾಟಗರಿಗೆ ಹಾಕಿರ್ತಾರೆ ಅಮೌಂಟ್ಗಳು ತಗೊಂಡೋಗಿ. ಒಂದೇ ಒಂದು ನಾಮಫಲಕ ಇಲ್ಲ. ಒಂದೊಂದು ಕಾಮಗಾರಿ 25-30 ಲಕ್ಷ ತನಕ ಇದೆ. ಒಂದು 5,000 ಖರ್ಚು ಮಾಡೋ ನೇಮ್ ಬೋರ್ಡ್ ಹಾಕಕ್ಕಾಗಲ್ಲ. ಅವ್ರು ಯಾರು ಅಂತ ಗೊತ್ತಾಗಲ್ಲ ಬೇಡ ನಮ್ಗೆ. ಇದೇ ಗುಪ್ತಚರ ಇಲಾಖೆನ ತಮ್ಮದು. ಇವಾಗ ಆಗಿರೋ ಕೆಲಸ ಅಲ್ವೇ ಸರ್? ಇವಾಗ ಆಗಿರೋ ಕೆಲಸ ನಮ್ಗೆ ಸಂಬಂಧ ಇಲ್ಲ ಅಂತ ಕೊಡಿ. 23 ಆಗಿರೋದು 23 ಸರ್ 23 ನೋಡಿ. ಅವಾಗ ಹ್ಯಾಂಡ್ ಓವರ್ ಬಂದಿಲ್ಲ ತಮ್ಗೆ? ಹೌದು. ಇವ್ಯಾವ ಹ್ಯಾಂಡ್ ಓವರ್ ಇಲ್ವಾ ನಿಮ್ಗೆ? 23 ಕೆಲಸ ಮುಗಿದಿದ್ದು 1 ವರ್ಷ DAP ಇರ್ತದೆ. ಸರ್, ಆಯ್ತು. ಅದು ಮುಗಿದ್ಮೇಲೆ ಮುಗಿತದೆ ಕೆಲಸ. ಯಾವುದು? 23 ಕೆಲಸ ಆಗಿರೋದು 26 ಬಂದು ಅದಕ್ಕೆ ಖರ್ಚು ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಸರ್ ಖರ್ಚು ಮಾಡಿ ಅಂತಲ್ಲ, ತನಿಖೆ ನೋಡಿ ಸರ್. MB ಪುಸ್ತಕನ ಪಬ್ಲಿಕ್ ರೆಕಾರ್ಡ್ ಪ್ರಕಾರ 25 ವರ್ಷ ಕ್ರೋಢೀಕರಣ ಮಾಡಿ ಇಡಬೇಕು. MB ತಗೊಳ್ಳಿ. ನಾನು ಬೇಡ ಸರ್, ಅಂತ ಕೇಳಿಸ್ಕೊಳ್ಳಿ. ತಗೊಳ್ಳಿ MB. ಹಾಗಾಗಿ ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ನಾನು ಹೇಳ್ದಲ್ಲ, MB ತಗೊಳ್ಳಿ ಕೊಡ್ತೀನಿ. ಬಿಲ್ ಕಾಪಿ ಮಾಡಿ 5 ವರ್ಷ ಇಡಬೇಕು ಸರ್. ತಗೊಳ್ಳಿ. ಆಮೇಲೆ ಡಿಸ್ಟ್ರಾಯ್ ಮಾಡಬೇಕು. ಕೇಳಿಸ್ಕೊಳ್ಳಿ, ಪಬ್ಲಿಕ್ ತಗೊಳ್ಳಿ ರೆಕಾರ್ಡ್ ಸರ್. ತಗೊಳ್ಳಿ. ನೀವು ನನಗೆ ಗೊತ್ತಿಲ್ಲ 3 ವರ್ಷ ಆಗ್ಬಿಟ್ಟು 4 ವರ್ಷ ಆಗ್ಬಿಟ್ಟದೆ ಅಂದ್ರೆ ಹೌದು. ಎಷ್ಟು ವರ್ಷದಿಂದ ಗೊತ್ತಾ ಫೈಟ್ ಮಾಡ್ತಾ ಇರೋದು ನಾವು? 24 ಫೈಟ್ ಮಾಡ್ತಾ ಆಯ್ತು, ಇದ್ದೀವಿ. 24 ಅಯೋಗ್ಯರು ನಮಗೆ ಡಾಕ್ಯುಮೆಂಟ್ಸ್ ಕೊಡದ. 24 ಸರ್, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಅಯೋಗ್ಯ ಡಾಕ್ಯುಮೆಂಟ್ಸ್ ಕೊಡದ 1 ವರ್ಷ ಮಾಹಿತಿ ಆಯೋಗದಲ್ಲಿ ಸೈಕಲ್ ಹೊಡೆದಿದ್ದೀವಿ ನಾವು. ರೀಸೆಂಟ್ ನಾವು ಮಾಹಿತಿ ಬಂದಿರೋ 1 ವರ್ಷ ಅಲ್ಲೇ ಹೋಗಿದೆ ನಮ್ಮ ಸಮಯ. ಜ್ಞಾನ ಇದಾನಲ್ಲ ಕಣ್ಮಣಿ ಅಂತ ಅನ್ಬಿಟ್ಟು ದೊಡ್ಡ ಅಯೋಗ್ಯ. ಸರ್ ಕೇಳಿಸ್ಕೊಳ್ಳಿ ಸರ್. ಇಲ್ಲ ನೋಡಿ ಸರ್, 1 ನಿಮಿಷ ಕೇಳಿಸ್ಕೊಳ್ಳಿ. ಲೈವ್ ಆಗ್ತಾ ಇದೆ. ಲೈವ್ ಆಗ್ತಾ ಇದೆ. ಎದುರುಗಡೆ ಮಾತಾಡ್ತೀವಿ. ಏನು ಒಳ್ಳೆ ಕಥೆ ಅಲ್ಲ. ಬೇರೆ ಗೌರ್ಮೆಂಟ್ ಆಫೀಸರ್ ಬಗ್ಗೆ ಮಾತಾಡ್ಬೇಡಿ. ಆಯ್ತು ಸರ್, ನೀವು ಕಂಪ್ಲೇಂಟ್ ಕೊಡಿ ಸರ್. ನೀವು ಗೌರ್ಮೆಂಟ್ ಆಫೀಸರ್ ಬಗ್ಗೆ ಹಿಂಗ್ ಮಾತಾಡ್ತಂತ ಕಂಪ್ಲೇಂಟ್ ಕೊಡಿ. ನೀವು ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಾರೆ. ಗೌರ್ಮೆಂಟ್ ಆಫೀಸರ್ ಸರ್ ಪರ ವಹಿಸ್ಕೊಂಡು ಜಾಸ್ತಿ ಮಾತಾಡ್ತಾರೆ. ರೆಕಾರ್ಡ್ ಮಾಡ್ಬಿಡ. 1 ನಿಮಿಷ ಸರ್. ಯಾಕೆ ವಿಡಿಯೋ ಮಾಡಂಗಿಲ್ವಾ ಸರ್? ಗೌರ್ಮೆಂಟ್ ಆಫೀಸರ್ ಸುಮ್ಮನೆ ಎಲ್ಲರೂ ಸರ್ ಪೊಲೀಸ್ ಸ್ಟೇಷನ್ ಬಿಡಲ್ಲ. ಪೊಲೀಸ್ ಸ್ಟೇಷನ್ ಬಿಡಲ್ಲ. ಕೊಡಿ ನಿಮ್ದು. ಇಲ್ಲ ಇಲ್ಲ ಮಾಡು. ಲೈವ್ ಇದೆ ಬಿಡಿ ಸರ್, ಲೈವ್ ಇದೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ. ಸಮಸ್ಯೆ ಇಲ್ಲ. ಅರ್ಥ ಆಯ್ತಾ? ವಿಡಿಯೋ ಮಾಡಿ. ವಿಡಿಯೋ ಯಾಕೆ ಮಾಡ್ಬಾರ್ದು? ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಸರ್. ಕೊಡಿ. ಬಿಡಿ ಮಾಡಿ. ಅವ್ರು ನಿಮ್ಮ ಹತ್ರ ಇದೆ. ನಾವು ನಿಮಗೆ ಕೊಡ್ಬೇಕು. ನೀವು ರೇಟಿಂಗ್ ಅಲ್ಲಿ ಕೇಳಿ, ನಾವು ರೇಟಿಂಗ್ ಅಲ್ಲಿ ಕೊಡ್ತೀವಿ. ನೀವು ರೈಟಿಂಗ್ ಅಲ್ಲಿ ಕೇಳಿ ಸರ್, ರೇಟಿಂಗ್ ಅಲ್ಲಿ ಕೊಡ್ತೀವಿ. ನೀವು ರೇಟಿಂಗ್ ಅಲ್ಲಿ ಕೇಳಿ, ನಾವು ರೇಟಿಂಗ್ ಅಲ್ಲಿ ಕೊಡ್ತೀವಿ. ನಾವು ನಿಮಗೆ ರೇಟಿಂಗ್ ಅಲ್ಲಿ ಸರ್ ಕೊಡಿ ಸರ್. ಈಗ ನೀವು ನಮಗೆ ಪರ್ಮಿಷನ್, ನೀವು ರೇಟಿಂಗ್ ಅಲ್ಲಿ ಕೇಳಿ ಸರ್. ಅಲ್ಲೇ ಕೊಟ್ಟಿದ್ದೀವಲ್ಲ, ಅಲ್ಲೇ ಕೊಟ್ಟಿದ್ದೀವಲ್ಲ ಸರ್. ವಿಡಿಯೋ ಮಾಡಿ ಲೈವ್ ಮಾಡ್ತೀವಿ ಅಂತ ರೇಟಿಂಗ್ ಅಲ್ಲಿ ಕೊಡಿ. ನೀವು ಇಲ್ಲ ಅಂತ ಹೋಗಿ ಕಂಪ್ಲೇಂಟ್ ಕೊಡಿ. ಇಲ್ಲೇ ಇದೆ, ಏನಿಲ್ಲ, ದೂರ ಏನಿಲ್ಲ. ಕರೀರಿ ಸರ್, ನೋಟು ಇಲ್ಲೇ ಕರೆ ಮಾಡಿ. ನಾನೇ ಕರಿತೀನಿ ಬಿಡಿ, ಪೊಲೀಸರಿಗೆ ನಾನೇ ಕರಿತೀನಿ. ನೀವ್ಯಾಕೆ ಟೆನ್ಷನ್ ಕಾಣ್ತೀರಾ? ನಿಲ್ಸಿ, ಆಮೇಲೆ ಮಾತಾಡ್ಬೇಡಿ. ನಿಲ್ಸಿ, 1 ನಿಮಿಷ ಸರ್ ಮಾಡಿದೆ. ನಿಲ್ಸಿ, ಆಮೇಲೆ ಮಾತಾಡ್ಬೇಡಿ. ಇವ್ರು ಪೂಜಾ ಮತ್ತೆ ಟಿಯ ಕರಿಯಪ್ಪ. $35,000 ಇಂದ $40 ಲಕ್ಷ ಒಂದೊಂದು ಕಾಮಗಾರಿ ಕೆಲಸ ಮಾಡಿದ್ರು ಸರ್. ಒಂದು $5,000 ಖರ್ಚು ಮಾಡಿ ಒಂದು ಬೋರ್ಡ್ ಹಾಕಿಲ್ಲ. ಇಂಥ ಯೋಜನೆ, ಇಂಥ ಗುತ್ತಿಗೆದಾರರು, ಇಂಥ ಮ್ಯಾನೇಜ್ಮೆಂಟ್ ಎಷ್ಟು ದಿವಸ ಬರ್ತದೆ, ರಸ್ತೆ ನಿರ್ವಹಣೆ ಎಷ್ಟು ದಿವಸ ಬರ್ತದೆ, ಪಂಚಾಯತಿ ಹ್ಯಾಂಡ್ ಓವರ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಅವೆಲ್ಲ ಅಂದ್ರೆ ಕೇಳಿ ನಿಮ್ಮ ಹತ್ರ ಕೇಳೋದು ಜಾಸ್ತಿ ಇದೆ. ಅಲ್ಲ, ಪಂಚಾಯತಿ ಹ್ಯಾಂಡ್ ಓವರ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಇನ್ನೆಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ ಸರ್? ವೈಲೇಷನ್ ಆಗಿದೆ, ದಯವಿಟ್ಟು ಒಂದು ತನಿಖೆ ಮಾಡಿ ಸರ್. ಒಂದು ಜಂಟಿ ಸ್ಪಾಟ್ ವಿಸಿಟ್ ಮಾಡಿ ಸರ್ ಅಂತ ಕೊಟ್ಟರೆ ಅವ್ರು ಹೇಳಿದ್ದಾರೆ ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ತಾಡು ನಿಮ್ಗೆ ಏನಾದ್ರು
ಸರ್ ಆಯಿತು ಅಂತ ಫೋನ್ ಮಾಡಿದ್ಮೇಲೆ ಏನು ಹೇಳಿದ್ರು ಇವರು, ನೀವು ಹೇಳ್ದಂಗೆಲ್ಲ ತನಿಖೆ ಮಾಡೋಕ್ಕಾಗಲ್ಲ, ಕೊಟ್ಟಿದ್ದೀನಿ ಸರ್, ನೀವು ಹೇಳೋಕ್ಕೆ ಫೋನಲ್ಲಿ ಹೇಳಿದ್ದೀರಿ ತಾನೇ ನೀವು ತನಿಖೆ ಮಾಡೋಕ್ಕಾಗಲ್ಲ ಅಂತ. ಅದೇ ಪ್ರಕಾರವಾಗಿ ನನಗೆ ದಯವಿಟ್ಟು ಒಂದು ರೇಟಿಂಗಲ್ಲಿ ಕೊಟ್ಟರೆ ನಾವು ಬಾಯಿ ಮುಚ್ಕೊಂಡು ನನಗೆ ಇರ್ತೀವಿ. ಮಿಕ್ಕಿದೆಲ್ಲದು ಅಲ್ಲಿ ಸಕ್ಷಮ ಪ್ರಾಧಿಕಾರದಲ್ಲಿ ವಿಚಾರಣೆ ಆಗ್ತದೆ. ಈ ಕಡೆ ರಿಪ್ಲೈ ಕೊಟ್ಟಿದ್ದೀವಲ್ಲ, ಈ ರಿಪ್ಲೈಲಿ ಇದಕ್ಕೆ ಉತ್ತರ ಕೊಟ್ಟಿಲ್ಲ ಅಂತ 4-5 ಪತ್ರ, ಇದ್ರ ಕಂಟೆಂಟ್ ಏನಿದೆ ಓದಿ, ಅದಕ್ಕೂ ರಿಪ್ಲೈ ನೋಡಿ. ಅದೊಂದು ಪೇಜ್ ಜೆರಾಕ್ಸ್ ನೋಡ್ಬಿಟ್ಟು ಒರಿಜಿನಲ್ ಆಗುತ್ತೆ. ಅದಲ್ಲೇ ಓದಿಸ್ಕೋದ್ರು ಒರಿಜಿನಲ್. ಯಾಕಂದ್ರೆ ನೋಡಿ ಜೆರಾಕ್ಸ್ 2 ಪೇಜ್ ಜೆರಾಕ್ಸ್ ಅದು ತುಂಬಾ ಸಿಲಿ ಕಟ್ತಾ ಇದ್ದಾವೆ. ಈಗ ರಿಪ್ಲೈ ಎಷ್ಟು ಕೊಡ್ತಾರೆ ಸರ್? ಎಷ್ಟು ಕಳಿಸ್ತೀವಿ ನೆಕ್ಸ್ಟ್ ಆಯ್ತು ಸರ್. ಇದೆಲ್ಲ ನೀವು ತಾವುಗಳು ಎಲ್ಲ SCPTS ಒದಕಾದ್ರೂ ಕೂಡ ಅವ್ರಿಗೆ ರಕ್ಷಣೆಗೆ ತಾವುಗಳು ರಕ್ಷಾ ಕವಚ ನಿಂತಿದ್ದೀರಾ? ಇಲ್ಲ ರಕ್ಷಾ ಕವಚ ನಿಂತಿದ್ದೀರಿ ಹೇಳಿದ್ರಲ್ಲ ನೀವು ಸರ್, ಹೇಳಿದ್ರಲ್ಲ ನೀವು ಅದಕ್ಕೆ ಆದಂತ ಒಂದು ಶಿವಶಂಕರ್ ಸಂಸ್ಥೆ ಇದೆ ಅಂತ ಹೇಳಿದ್ರಲ್ಲ, ಸಂಸ್ಥೆ ಅಡ್ರೆಸ್ಗೆ ನೀವು ಎಂಡಾಸ್ಮೆಂಟ್ ಕೊಟ್ಟು ಇಂಥ ಸಂಸ್ಥೆ ಆಗಿ ಅಂತ ಸಂಸ್ಥೆ ತಾವುಗಳು ಹೋಗಿ ವಿಚಾರಣೆ ಅಲ್ವಾ ಸರ್? ಕೊಡ್ಬೇಕಲ್ವ ಸರ್? ಇದು ನಿಮ್ಮ ಒಂದು ಕರ್ತವ್ಯ ಕೊಡ್ತೀವಿ ಮತ್ತು ಜವಾಬ್ದಾರಿ ಸರ್. ಈಗ ಇರ್ಬೇಕಾದ್ರೆ ತಾವುಗಳು ಏನೋ ಕಳಿಸಿದ್ರು ತಪ್ಪಿಸ್ಕೊಳ್ಳೋಕ್ಕೋಸ್ಕರ, ಅದೇ ಪ್ರತಿ ನಮಗೆ ಫಾರ್ವರ್ಡ್ ಮಾಡ್ತೀರಾ ಅಂದ್ರೆ ಇನ್ನು ಯಾವ ನೈತಿಕತೆ ನಾವು ಸಮಾಜದಲ್ಲಿ ಸರ್? ಸರಿ, ಓಕೆ, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಇದು ಇವತ್ತು ನಮ್ಮ ತುಮಕೂರು ಲೋಕೋಪಯೋಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೊಡ್ತಾರಂಥ ಉಡಾಫೆ ಉತ್ತರಗಳು. ಹಾಗಾಗಿ ನಾವು ಮುಂದುವರೆದಂತೆ ಸುಮಾರು ನಮ್ಮ ಒಂದು ಏನು SCPTSP ಹಣ ಈ ರೀತಿ ಒಂದು ದುರುಪಯೋಗಕ್ಕೆ ಇಂಥವ್ರು ಕೂಡ ಕಾರಣ ಆಗ್ತಾ ಇದೆ. ಹಾಗಾಗಿ ನಾವು ಇದನ್ನು SCPTSP ಕೋಶಕ್ಕೂ ಕೂಡ ಕೊಟ್ಟಿದ್ದೀವಿ. ಅಲ್ಲಿಂದ DCR ಸೆಲ್ಗೂ ಹೋಗುತ್ತೆ. DCR ಸೆಲ್ಗೂ ಹೋಗಿ ಸಂಬಂಧಪಟ್ಟವ್ರ ವಿರುದ್ಧ ಶಿಸ್ತು ಕ್ರಮ ಹಾಗೇ ಆಗುತ್ತೆ ಅಂತ ಈ ಮೂಲಕ ನಾವು ವಿಡಿಯೋ ನಿಮ್ಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀವಿ. ನೋಡಿ ಸ್ನೇಹಿತರೆ, ನಾವು ಕರ್ನಾಟಕ ಜೈ ಭೀಮ್ ಚಳವಳಿಯಿಂದ ರಾಜ್ಯಾಧ್ಯಕ್ಷ ಶಿವಶಂಕರ್ ಅಂತ. ಜೈ ಭೀಮ್.